ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಎಲ್ಲಿ ಅನ್ನೋ ಪ್ರಶ್ನೆ ಇದೆ. ಒಂದು ಕಡೆ ಪ್ರಜ್ವಲ್ ಎಲ್ಲಿ ಅನ್ನೋ ಪ್ರಶ್ನೆ, ಮತ್ತೊಂದು ಕಡೆ ಈ ವಿಡಿಯೋಗಳನ್ನ ಶೇಖರಿಸಿಟ್ಕೊಂಡಿದ್ದ ಕಾರ್ತಿಕ್ ಎಲ್ಲಿ ಅನ್ನೋ ಪ್ರಶ್ನೆ ಇದೆ. ಪ್ರಜ್ವಲ್ಗಾಗಿ ನಡೀತಾ ಇರುವ ತಲಾಶ್ ಅಥವಾ ಹುಡುಕಾಟ ಕಾರ್ತಿಕ್ ವಿಚಾರದಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆ ಇದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ದಕ್ಷ ಅಧಿಕಾರಿಗಳ ತಂಡದಿಂದ. ಈ ಜಾಣ ಮೌನ ಯಾಕೆ ಹಾಗಾದ್ರೆ? ವಿಡಿಯೋ ಮಾಡಿ ಹರಿಬಿಟ್ಟು ನಾಪತ್ತೆಯಾಗಿರುವ ಕಾರ್ತಿಕ್ಗಾಗಿ ಇಂಟರ್ನಲ್ ಆಗಿ ಶೋಧ ಏನಾದ್ರೂ ನಡೀತಾ ಇದೆಯಾ? ಮಾಹಿತಿ ಬಹಿರಂಗವಾಗಿಲ್ವಾ? ಅಥವಾ HDK ಆರೋಪದಂತೆ ತನಿಖೆ ಅನ್ನುವಂಥದ್ದು ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇಲ್ವಾ? ಸರ್ಕಾರದ ಹಸ್ತಕ್ಷೇಪ ಅಥವಾ ಪ್ರಭಾವಿಗಳ ಹಸ್ತಕ್ಷೇಪ SIT ಟೀಮ್ ಮೇಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿದ್ದ ನವೀನ್ ಗೌಡ ಅರೆಸ್ಟ್ ಆಗಿಲ್ಲ, ಯಾಕಿರ್ಬೋದು ಹಾಗಾದ್ರೆ? ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಕಾರ್ತಿಕ್ ಭೇಟಿ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಇದರ ನಡುವೆ ಹಲವು ಅನುಮಾನಗಳು ಸರ್ಕಾರದ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾ ಇದೆ, ಸರ್ಕಾರದ ಕೆಲ ನಾಯಕರುಗಳ ಮೇಲೆ. ಒಂದು, ಪೆನ್ ಡ್ರೈವ್ ಲೀಕ್ ಹಿಂದೆ DCM DK ಶಿವಕುಮಾರ್ ಇದ್ದಾರೆ ಅನ್ನೋ ನೇರ ಆರೋಪವನ್ನ HDK ಮಾಡಿದ್ರು. ಅದ್ರ ಬೆನ್ನಲ್ಲೇ ಒಂದು ದೇವರಾಜೇಗೌಡ ವಕೀಲ BJP ಮುಖಂಡ ಆಡಿಯೋ ರಿಲೀಸ್ ಮಾಡ್ತಾರೆ. ಕಾರ್ತಿಕ್ ಎಲ್ಲಿ ಹಾಗಾದ್ರೆ? ಒಂದು ಸಲ ವಿಚಾರಣೆಯನ್ನ ಎದುರಿಸಿರುವ ಕಾರ್ತಿಕ್ ಮತ್ತೆ ತಲೆಮರೆಸ್ಕೊಂಡಿದ್ದಾರೆ. ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಅಥವಾ ಆರೋಪವನ್ನ HDK ಮಾಡಿದ್ರು. ಎಲ್ಲಿ ಹಾಗಾದ್ರೆ? 1ನೇ ತಾರೀಕು ರಾತ್ರಿ 8 ಗಂಟೆಗೆ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತ ಹೇಳಿ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಆನ್ ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನ ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ಈ ಕಾರ್ತಿಕ್ ಅನ್ನೋನು ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಗೌಡ ಅವನ್ ಪ್ರೆಸ್ನವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡ ಅವನ ವಿಡಿಯೋನ. ಇದು ನಡೆದಿರೋದಲ್ವೇ ನಿಮ್ ಕಣ್ ಮುಂದೆ? ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವ್ರು? SIT ಮುಖ್ಯಸ್ಥ DK ಸಿಂಗ. ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ? ರಾಹುಲ್ ಗಾಂಧಿನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾರೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಇದೀಗ ತನಿಖೆಯ ಒಂದು ಹಾದಿ ಮೇಲೆ ಅಥವಾ ತನಿಖೆಯ ಟೀಮ್ ಮೇಲೆ JDS ಸಂಪೂರ್ಣ ಅನುಮಾನದ ಕಂಗಳಿಂದ ನೋಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ ಪ್ರಶ್ನೆ ಅವ್ರದ್ದು ಕಾರ್ತಿಕ್ ಎಲ್ಲಿ ಅನ್ನೋ ಪ್ರಶ್ನೆ. SIT ಅಧಿಕಾರಿಗಳು ಆಲ್ರೆಡಿ ಒಂದ್ಸಲ ವಿಚಾರಣೆ ಮಾಡಿರುವ ಕಾರ್ತಿಕ್ನ ಅವಶ್ಯಕತೆ ಈಗಿಲ್ಲ ಅಂತ ಸುಮ್ಮನಾಗಿದ್ದಾರಾ? ಅಥವಾ ಇಂಟರ್ನಲ್ ಆಗಿ ಅವರಿಗೆ ನೋಟಿಸ್ ಕೊಟ್ಟು ನೀವು ವಿಚಾರಣೆಗೆ ಹಾಜರಾಗಿ ಅಂತ ಕರೆದಿದ್ದಾರಾ? ಅಥವಾ JDS ಪಕ್ಷ ಅನುಮಾನ ಪಡ್ತಾ ಇರುವಂತೆ ನಡೀತಾ ಇರುವಂತಹ ತನಿಖೆ ಅನ್ನುವಂಥದ್ದು ಟ್ರಾನ್ಸ್ಪರೆಂಟ್ ಆಗಿಲ್ವಾ? ಏನ್ ಅನ್ಕೊಳ್ಬಹುದು ಈ ಒಂದು ಪರಿಸ್ಥಿತಿಯಲ್ಲಿ ಅಂತ ಉಮೇಶ್? ವಿದ್ಯಾ, ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಬೆಳಕಿಗೆ ಬರೋಕ್ಕೆ ಮುಂಚೆ ಅಂದರೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿ ಶುರುವಾದವು, ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿಬಂದಂಥ 2 ಹೆಸರುಗಳಂದ್ರೆ ವಕೀಲ ದೇವರಾಜೇಗೌಡ ಮತ್ತು ಆ ಡ್ರೈವರ್ ಮಾಜಿ ಕಾರು ಚಾಲಕ ಯಾರಿದ್ರು ಕಾರ್ತಿಕ್ ಗೌಡ, ಇವರಿಬ್ಬರು ಹೆಸರುಗಳು ಕೇಳಿ ಬಂದಿದ್ದಂಥದ್ದು. ಆ ಸಂದರ್ಭದಲ್ಲಿ ಇವರಿಬ್ಬರಕ್ಕೊಬ್ಬರು ಈ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಗೆ ಎರಿಬಿಟ್ಟಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದು, ಆ ನಂತರದಲ್ಲಿ SIT ಅಧಿಕಾರಿಗಳು ಕೂಡ SIT ಆದ ನಂತರದಲ್ಲಿ ಪ್ರಾಥಮಿಕವಾಗಿ ಯಾರು ಅರಿಬಿಟ್ಟಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ರು. ಆದರೆ ಆ ಕಾರ್ತಿಕ್ ಇಲ್ಲಿವರೆಗೂ ಕೂಡ ಇಲ್ಲಿ ವಿಚಾರಣೆಗೆ ಹಾಜರಾಗಿಲ್ಲ, ಬದಲಾಗಿ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ದೇವರಾಜೇಗೌಡ ಏನಿದ್ರು ಅವ್ರಿಗೆ 2 ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿರುವಂಥದ್ದು. ಈಗ ನಿನ್ನೆ JDS ನಾಯಕರು ಪ್ರೆಸ್ ಮೀಟ್ ಮಾಡಿ ಹೇಳುವಂಥದ್ದು SIT ತನಿಖೆ ಒಂದು ಸೈಡಲ್ಲಿ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಅವರು ಆರೋಪ ಮಾಡಿದ್ರು. ಅದಕ್ಕೆ ಪೂರಕ ಎಂಬಂತೆ ಇಲ್ಲಿವರೆಗೂ ಕೂಡ
ಕಾರ್ತಿಕ್ನ ಯಾಕೆ ಪತ್ತೆ ಮಾಡಿಲ್ಲ, ಕಾರ್ತಿಕ್ನ ಯಾಕೆ ನೋಟಿಸ್ ಕರೆದು ವಿಚಾರಣೆ ಮಾಡುವಂಥ ಕೆಲಸ ಮಾಡಿಲ್ಲ ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಮ್ಮೆ ಅಂದರೆ ಪ್ರಕರಣ ಬೆಳಕಿಗೆ ಬಂದಂಥ ವೇಳೆಯಲ್ಲಿ ಒಮ್ಮೆ ಮಾತ್ರ ಕಾರ್ತಿಕ್ ಗೌಡ ಈ ಪ್ರಕರಣಕ್ಕೆ ನನಗೆ ಸಂಬಂಧ ಇಲ್ಲ, ಈ ವಿಡಿಯೋಗಳು ನಾನು ಬಿಡುಗಡೆ ಮಾಡಿಲ್ಲ, ಬದಲಾಗಿ ನಾನು ವಕೀಲ ದೇವರಾಜೇಗೌಡರಿಗೆ ಎಲ್ಲ ವೀಡಿಯೋಸ್ ಕೊಟ್ಟಿದ್ದೆ ಅಂತೇಳಿ ಒಂದು ವಿಡಿಯೋ ಏನು ಬಿಡುಗಡೆ ಮಾಡಿದ್ರು. ಅದಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ ಮತ್ತು ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳೇ ಉತ್ತರ ನೀಡಬೇಕಾಗಿದೆ. ಆರೋಪಿತ ಸ್ಥಾನದಲ್ಲಿರುವಂಥ ಎಲ್ಲರಿಗೂ ಕೂಡ ಪದೇ ಪದೇ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ವಿಚಾರಣೆಗೆ ಹಾಜರಾಗುವಂತೆ ಈ ನೋಟಿಸ್ ಪದೇ ಪದೇ ಕೊಡ್ತಾ ಇರುವಂಥದ್ದು. ಆದರೆ ಕಾರ್ತಿಕ್ ಎಲ್ಲಿದ್ದಾನೆ, ಆತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಒಮ್ಮೆ ಕೂಡ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಕರೆದಿಲ್ಲ. ಹಾಗಾಗಿ ವಿರೋಧ ಪಕ್ಷಗಳೇನು ಆರೋಪ ಮಾಡ್ತಾ ಇದ್ದಾರೆ ಒಂದು ಸೈಡು ಪ್ರಕರಣ ಹೋಗ್ತಾ ಇದೆ ಅಂತ, ಅದಕ್ಕೆ ಪೂರಕ ಎಂಬಂತೆ ಇಲ್ಲಿವರೆಗೂ ಕೂಡ ಕಾರ್ತಿಕ್ ಗೌಡನ್ನ ಬಂಧನ ಅದೇನೋ ಕರೆಯುವಂಥದ್ದಾಗಿರ್ಬೋದು, ಈ ಬಗ್ಗೆ ವಿಚಾರಣೆ ಮಾಡುವಂಥದ್ದಾಗಿದ್ದು ನಡೆದಿಲ್ಲ. ವಿದ್ಯಾ, ಸ್ಟೇ ವಿತ್ ಮೀ ಉಮೇಶ್, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.